ಲಕ್ಷ್ಮಣ್ ಅವರು ಆರೋಪ ಮಾಡೋಕ್ಕೆ ಮೊದಲು ಸತ್ಯಾಸತ್ಯತೆಗಳನ್ನ ತಿಳ್ಕೊಂಡು ಮಾತಾಡಬೇಕು. ಅವ್ರಿಗೆ ಗೌರವ ಬರುತ್ತೆ. ಅವ್ರು ಮೀಡಿಯಾದವರು ಹೋಗ್ತಾರೋ ಅನ್ನೋಕ್ಕೋಸ್ಕರ ಅವರು ದಿನ ಬೆಳಗ್ಗೆ ಅವರು ನಾಯಕರುಗಳನ್ನ ಮೆಚ್ಚಿಸ್ಕೊಳ್ಳೋಕ್ಕೋಸ್ಕರ ಮಾತಾಡೋ ಮಾತುಗಳನ್ನ ಜನ ನಂಬೋದಿಲ್ಲ. ಅವ್ರು ಹೇಳ್ತಾರೆ RSS ಅವರು ಅಂತೇಳಿ. ಅವ್ರೇನಾದ್ರು ಪ್ರೂವ್ ಮಾಡಿಬಿಟ್ರೆ ನಾನು ರಾಜಕೀಯ, ನಾನು 31 ವರ್ಷ ನಾನು ರಾಜಕೀಯ 33 ವರ್ಷ ಆಯಿತು, 34 ವರ್ಷ ಆಯ್ತು ನಾನು ರಾಜಕೀಯಕ್ಕೆ ಬಂದು. ನಾನು ರಾಜಕೀಯ ನಿವೃತ್ತಿ ತಗೋತೀನಿ. ಹಂಗೇನಾದರೂ RSS ಅವ್ರ ಕೈವಾಡ ಇಲ್ಲ ಅಂದರೆ ಲಕ್ಷ್ಮಣ್ ನಿವೃತ್ತಿ ತಗೋತಾನ ಕೇಳಿ. ಏನಕ್ಕೆ ಈ ಥರ ಮಾತಾಡ್ತಾರೆ? RSS ಅವ್ರು ಬಂದರೆ ಟೊಪ್ಪಿಗೆ ಹಾಕೊಂಡು ಬರೋಲ್ಲ. ಅವ್ರು ಬರ್ತಾರೆ ದೊಣ್ಣೆ ಮತ್ತು ಬ್ಲ್ಯಾಕ್ ಟೊಪ್ಪಿ ಹಾಕೊಂಬರ್ತಾರೆ. RSS ಅಂತ ಪ್ರೂವ್ ಮಾಡಿರಿ. ಯಾಕಂದರೆ ಅವ್ರದ್ದೇ ಸರ್ಕಾರ ಇದೆ, ಅವ್ರ ಸರ್ಕಾರ ಇದೆ, ಪ್ರೂವ್ ಮಾಡಲಿ, ತನಿಖೆ ಮಾಡಿಸ್ಲಿ. RSS ಅವ್ರು 300 ಜನ ಬಂದವ್ರು ಅಂತ ಹೇಳೋರೆ, ನಾನು ಪೇಪರ್ ನೋಡಿದೆ. ಆ ಥರ ಏನಾದ್ರು ಅವ್ರು ಪ್ರೂವ್ ಮಾಡಿಬಿಟ್ರೆ ನಾನು ರಾಜಕೀಯ ಜೀವನದಿಂದ ನಿವೃತ್ತಿ ಆಗ್ಬಿಡ್ತೀನಿ. ಇಲ್ಲ ನಾನು ವಕ್ತಾರರಿಂದ ನಿವೃತ್ತಿ ಆಗ್ಬಿಡ್ಬೇಕು. ಇದು ಚಾಲೆಂಜ್ ಮಾಡ್ತೀನಿ ನಾನು. ದಿನ ಬೆಳಗ್ಗೆ ಅದೇ ಕೆಲಸ ಮಾಡ್ತಾ ಇರೋದವರು. ಯಾವ್ದಾದ್ರು ಒಂದು ಸತ್ಯ ಹೇಳಿದ್ದಾರೆ ಇಲ್ಲಿವರೆಗೂ? ಅಶೋಕ್ ಬರಬಾರ್ದು ಅಂತಿದ್ಯಾ? ಒಬ್ಬ ವಿರೋಧ ಪಕ್ಷದ ನಾಯಕ ಗಲಭೆ ಆಗಿದೆ, ಪೊಲೀಸವ್ರಿಗೆ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಪೊಲೀಸವ್ರಿಗೆ ಧಮಕಿ ಆಗಿದ್ದೀರಿ ಅಂತಕ್ಕಂಥದ್ದು ಹೇಳ್ತಾರೆ. ನಾವು ಪೊಲೀಸವ್ರಿಗೆ ಧಮಕಿ ಆಗಿದ್ದೀವಿ ಅಂತ ಪೊಲೀಸ್ ಕಮಿಷನರ್ ಅವ್ರದ್ದೇ ಗೌರ್ಮೆಂಟ್ ಇದೆ, ಅವ್ರದ್ದೇ ಅಧಿಕಾರಿಗಳಿದ್ದಾರೆ, ಅವ್ರನ್ನ ಕೇಳಲಿ. ಅದನ್ನು ಧಮಕಿ ಹಾಕಿದ್ರೆ ನಮ್ಮ ಮೇಲೆ ಕೇಸ್ ಹಾಕಲಿ. ಅಂದರೆ ನಮ್ಮನ್ನ ಹೊರಗಡೆ ನಿಲ್ಲಿಸಿದ್ರು, ಅವ್ರನ್ನ ಒಳಗಡೆ ಬಿಟ್ಕೊಂಡ್ರು, ಯಾಕೆ ಬಿಟ್ರು ಕೇಳ್ರಿ. ಅವ್ರ ಸರ್ಕಾರ ಇದೆ, ಅವ್ರ ಸರ್ಕಾರ ಗೃಹ ಮಂತ್ರಿ ಕೇಳಿ, ನಮ್ಮನ್ನ ಯಾಕೆ ಕೇಳ್ತಾನೆ ಅದನ್ನು? ಹಾಂ, ಅಶೋಕ್ ಅವರು ಒಂದು ವಿರೋಧ ಪಕ್ಷ, ಅಧಿಕೃತ ವಿರೋಧ ಪಕ್ಷವಾಗಿ ಅವ್ರೇನು ಕೆಲಸ ಮಾಡೋಕೆ ಅದು ಮಾಡ್ತಾ ಇದ್ದಾರೆ. ಇವ್ನಿಗೆ ವಕ್ತಾರನ್ನ ಕೇಳ್ಬಿಟ್ಟು ಮಾಡಬೇಕಾ? ಮೈಸೂರು ಬರ್ಬೇಕಾದ್ರೆ ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್ ಕೇಳ್ಬಿಟ್ಟು ಅಶೋಕ್ ಅವ್ರು ಬರಬೇಕಾ? ಗೌರವಯುತವಾಗಿ ನಡ್ಕೋಬೇಕು. ಈ ರೀತಿಯಾದಂಥ ಇದನ್ನು ಯಾರೂ ಸಹಿಸೋದಿಲ್ಲ. ಜನ ಎಲ್ಲವನ್ನೂ ಗಮನಿಸ್ತಾರೆ. ಈ ರೀತಿಯಾದಂಥ ವಿಚಾರಗಳಿಗೆ ನೀವು ದಯವಿಟ್ಟು ಸತ್ಯಕ್ಕೆ ದೂರವಾದಂಥ ವಿಚಾರಗಳು ಮಾತಾಡಬೇಡಿ. RSS ಅವ್ರದ್ದೇ ಆದಂಥ ಕಾರ್ಯ ಅವ್ರು ಮಾಡ್ತಾಯಿದ್ದಾರೆ. ಇದಕ್ಕೂ ಈ ಕಾರ್ಯಕ್ರಮ, ಈ ಒಂದು ಆ ಪೋಸ್ಟ್ರು ಹಾಕಿರೋದಕ್ಕೂ RSSಗೂ ಏನು ಸಂಬಂಧ ಅಂತ ನಾನು ಕೇಳೋದು. ಈಗ ಪೋಸ್ಟರ್ ಹಾಕಿರ್ತಕ್ಕಂಥದ್ದು ಎಷ್ಟು ಸರಿ ಅನಿಸುತ್ತೆ ನೋಡಿ? ಪೋಸ್ಟ್ರ್ ಹಾಕಿರೋದಕ್ಕೆ ಈಗ ಆಲ್ರೆಡಿ ಪೊಲೀಸವರು ಅವ್ರ ಮೇಲೆ ಕ್ರಮ ತಗೊಂಡವ್ರೆ. ಕ್ರಮ ತಗೊಂಡ್ಮೇಲೆ ಮುಗೀತು. ಇನ್ನೇನಿದೆ ಅದಕ್ಕೆ? ವಿಶೇಷವಾಗಿ ಅವ್ನು ಹೆಂಗೆ ಮಾಡ್ಬಿಡೋಕ್ಕಾಗತ್ತಾ? ಕಾನೂನು ನಡೀಲಿ ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ ಪೊಲೀಸವರು. ಕೂಡಲೇ ಅವ್ರ ಮೇಲೆ ಅರೆಸ್ಟ್ ಮಾಡಿದ್ದಾರೆ, ಜೈಲಿಗೆ ಕಳಿಸಿದ್ದಾರೆ. ಇದಕ್ಕಿಂತ ಇವ್ರು ಹೇಳ್ತಾರೆ ನಮಗೆ ಹ್ಯಾಂಡ್ ಓವರ್ ಮಾಡಿ ಅಂತ. ಆ ಥರ ಇದೆ ಅವಕಾಶ ಕಾನೂನು ನಡೀಲಿ? ಎಲ್ಲೋ ಒಂದು ಕಡೆ BJP ಈ ರೀತಿ ಶಾಂತಿ ಕದಲುವಂಥ ಕೆಲಸವನ್ನು ನೋಡಿರಿ, ನಮಗೂ ಈ ವಿಷಯಕ್ಕೂ ಸಂಬಂಧ ಇಲ್ಲ. ಅವನು BJP ಕಾರ್ಯಕರ್ತ ಅಲ್ಲ. ಸುರೇಶ್ ಆಗಲಿ ಇನ್ನೊಬ್ಬರಾಗಲಿ ನಮ್ಮ BJP ಕಾರ್ಯಕರ್ತರಲ್ಲ ಅವರು. ಪ್ರತಾಪ್ ಸಿಂಗ್ ವಂಟ ಅಂತ ಇದ್ದಾರೆ. ಅದು ಅವ್ರನ್ನ ಕೇಳಿ, ಪ್ರತಾಪ್ ಸಿಂಗ್ ಅವ್ರನ್ನ ಕೇಳ್ಕೊಳ್ಳಿ. ಪ್ರತಾಪ್ ಸಿಂಗ್ ಅವರು ಯಾರು? ಹಾಂ, ಈಗ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ 100 ಜನ ಬರ್ತಾರೆ. ಯಾರ್ಯಾರು ಬರ್ತಾರೆ ಅವ್ರು ಹಂಗೆ ಆಯಿತು. ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ಸಲ್ಲೇ ಅವರ ಒಂದು ಏನೋ ಸಭೆ ಸಮಾರಂಭ ಮಾಡಿದ್ರೆ 100 ಜನ ಬರ್ತಾರೆ. ರೂಢಿಗಳು ಬಂದಿರ್ತಾರೆ, ಸಮಾಜ ಘಾತಕರು ಬಂದಿರ್ತಾರೆ. ಅದಕ್ಕೆ ಅವ್ರು ಕಾಂಗ್ರೆಸ್ ಹೊಣೆನಾ? ಕಾಂಗ್ರೆಸ್ ಹೊಣೆ ಅಂತ ಹೇಳಿದ್ರೆ ನಾವು ಹೊಣೆಯಾಗ ನಾವು ತಗೊತೀವಿ. ನಮ್ಗೇನು ಸಂಬಂಧ ಇದೆ ಹೇಳಿ? ಹೋಗಲಿ. ಯಾರು ಶಿಕ್ಷೆ? ಈಗ ಆಯ್ತಪ್ಪ, ಸಂಬಂಧ ಇದೆ ಅಂತಲೇ ಅನ್ಕೊಳ್ಳಿ. ಅವ್ರನ್ನ ಅರೆಸ್ಟ್ ಮಾಡಿದಾರಲ್ವಾ? ಅರೆಸ್ಟ್ ಮಾಡಿದ್ಮೇಲೆ ನಿಮ್ಮದೇನು? ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ಬೇಕಂತ ಪೊಲೀಸರು ಹಿಡಿದ್ಬಿಟ್ಟು ನಿಮ್ಗೆ ಹ್ಯಾಂಡ್ ಓವರ್ ಮಾಡಬೇಕಾ? ಪೋಖ್ರಿಗಳಿಗೆಲ್ಲ ಹ್ಯಾಂಡ್ ಓವರ್ ಮಾಡಬೇಕಾ ಅವ್ರನ್ನ? ಪೊಲೀಸವ್ರಿಗೆ ಕಲ್ಲು ಹೊಡಿತೀರಿ, DCP ಕಾರ್ಗೆ ಕಲ್ಲು ಹೊಡಿತೀರಿ. ಆಯಿತು, ಅವ್ರ ಡ್ಯೂಟಿ ಅವ್ರು ಮಾಡಲಿ ಬಿಡಿ. ಪೊಲೀಸವ್ರ ಕಾರ್ಯಕ್ಕೆ ನೀವೇ ಅಡಚಣೆ ಆಗ್ತೀರಾ ಮಿಸ್ಟರ್ ಲಕ್ಷ್ಮಣ್ ಅವರೇ? ನಿಮ್ಗೇನು ಕಾರ್ಯಕ್ಕೆ? ಅವ್ರು ಪೊಲೀಸವ್ರ ಕಾರ್ಯಕ್ಕೆ ನೀವೇ ಅಡಚಣೆ ಮಾಡ್ತೀರಾ? ಅಷ್ಟೇನ ಇಲ್ಲ? ಅಮಾಯಕರು ಬಿಡ್ತಾರೆ ಬಿಡಿ. ಆಯ್ತಪ್ಪ, ಅಮಾಯಕರು ಬಂಧಿಸೋಕ್ಕೆ ನನಗೂ ವಿರೋಧ ಇದೆ. ಅಮಾಯಕರನ್ನು ಬಂಧಿಸಬಾರ್ದು ಕಾನೂನಲ್ಲಿ. ಅಮಾಯಕರು ಪೊಲೀಸವ್ರದ್ದು ರೆಕಾರ್ಡ್ ಇದೆ ರೀ, ಅವ್ರು ಬಂಧಿಸ್ತಾರೆ. ನಿಮ್ಮತವು ಏನಾದ್ರು ಅಮಾಯಕರು ಅಂತ ಏನಾದರೂ ನೀವು ಸರ್ಟಿಫಿಕೇಟ್ ಕೊಡ್ತಾರೆ ಕೊಡಿ. FIRನಲ್ಲಿ 1000 ಜನ ಅಂತ ಪೊಲೀಸ್ನವರೇ ಬರೆದಿದ್ದಾರೆ, ನಾವು ಬರೆದಿರೋದಲ್ಲ. 150 ಜನ CCB ಹೇಳಿದ್ದಾರೆ. FIRಲ್ಲಿ 1000 ಜನ ಅಂತ ಅವ್ರು ಮೆನ್ಷನ್ ಮಾಡಿ ನಾವು ಮಾಡಿರೋದು. ಅದು ನಾವು ಮಾಡಿರೋದಾ? ಸರ್ಕಾರ ಯಾರ್ದು? ಈಗ ಅದು ಗೌರ್ಮೆಂಟ್ ಇರೋದು ನಿಮ್ಮದು. ನಿಮ್ಮ ಸರ್ಕಾರದಲ್ಲಿ ಅಧಿಕಾರಿಗಳು ಬರೆದಿದ್ದಾರೆ, ಸುಳ್ಳು ಬರೀತಾರಾ? ಯಾರೇ ಆದರೂ ಕಾನೂನು ಕೈಗೆ ತಗೊಳ್ಳೋದು ಎಷ್ಟು ಸರಿ ಅಂತ ಯಾರು ನೋಡಿ? ದೇಶದಲ್ಲಿ ಕಾನೂನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನು ನಡೀಲಿ ನಾವೆಲ್ಲ ಬದುಕಬೇಕು ವಿನ ಇವ್ರು ಕಾನೂನು ಕೈಗೆ ತಗೊಳ್ಳೋಕ್ಕೆ ಪ್ರತಿ ಸಲ ಪೊಲೀಸ್ ಸ್ಟೇಷನ್ನು ಲೂಟಿ ಮಾಡಿ ನುಗ್ತಾರೆ. ಬೆಂಕಿ ಹಾಕೋವಂಥ ಕಾರ್ಯಕ್ರಮಗಳು ಮಾಡಿ ಹುಬ್ಬಳ್ಳಿ ಬೆಂಕಿ ಹಾಕಿದ್ರು. ಬೆಂಗಳೂರಲ್ಲಿ ಆ ರೀತಿ KJDನಲ್ಲಿ ಅಷ್ಟೆಲ್ಲ ಗಲಭೆ ಮಾಡಿದ್ರು. ಒಬ್ಬ ಪರಿಶಿಷ್ಟ ಜಾತಿ ವರ್ಗದ ಜನ, ಅವನು ಶಾಸಕ, ಅವನ ಮನೆ ನುಗ್ಗಿದ್ರು, ಅವನ ಮನೆಗೆ ಬೆಂಕಿ ಹಾಕಿದ್ರು. ಅದಕ್ಕಿಂತ ದೌರ್ಭಾಗ್ಯ ಬೇಕೇನ್ರಿ?
ಅವತ್ತು ಅವ್ರನ್ನೆಲ್ಲರೂ ಸಹ ನಿಯಂತ್ರಣಕ್ಕೆ ತಂದು ಅದಾದಂಥ ಕೇಸ್ಗಳನ್ನ ವಜಾ ಮಾಡೋಂಥ ಕೆಲಸನ ಯಾವಾಗ ಸಿದ್ದರಾಮಯ್ಯ ಮಾಡ್ಕೊಬಂದ್ರು ಅವ್ರಿಗೊಂದು ರೀತಿ ಇಂಥ ಪುಂಡ್ರುಗಳಿಗೆ ಪ್ರೋತ್ಸಾಹ ಕೊಡೋ ಕೆಲಸನ ಸಿದ್ದರಾಮಯ್ಯ ಸರ್ಕಾರ ನಿರಂತರವಾಗಿ ಮಾಡ್ತಾಯಿದೆ. ಈಗ ರಾಜ್ಯದಲ್ಲಿ ಬಿಜೆಪಿ ಇಲ್ಲ, ಕಾಂಗ್ರೆಸ್ ಸರ್ಕಾರ ಬಂದು ಎಲ್ಲೋ ಒಂದು ಕಡೆ ಅವರು ಹೆಚ್ಕೊಂಡಿದ್ದಾರೆ ಅಂತ ಒಂದಷ್ಟು. ಹೌದ್ರಿ. ಈಗ ನೋಡಿ, ಈಗ ಈಗ ಯಾರು ಈಗ ನಮ್ಮ ಈಗ ಸುರೇಶ್ ಉದಾಹರಣೆಗೆ ಒಂದು ಪೋಸ್ಟ್ ಹಾಕಿದ್ರು, ಅವನಿಗೆ ಕಾನೂನು ರೀತಿಯಲ್ಲಿ ಕ್ರಮ ತಗೋಬೇಕೋ ಬೇಡವಾ? ತಗೊಂಡಿದ್ದಾರೆ. ನಾಳೆ ನಮ್ಮ ಸರ್ಕಾರ ಬಂದ್ಬಿಟ್ಟು ಅವ್ನು ಬಿಟ್ಬಿಡೋಕ್ಕಾಗತ್ತಾ? ಬಿಟ್ಬಿಟ್ರೆ ಅಲ್ಲಿಗೆ ಏನಾಗುತ್ತೆ? ತಿರ್ಗಿ ಇನ್ನೂ 4 ಪೋಸ್ಟ್ ಹಾಕ್ತಾನೆ. ಹಾಕಿದಾರೋ ಬಿಟ್ಟಿದಾರೋ ನಮ್ಗೆ ಗೊತ್ತಿಲ್ಲ, ತನಿಖೆಯಿಂದ ಗೊತ್ತಾಗಬೇಕು. ನಮಗಂತೂ ಗೊತ್ತಿಲ್ಲ ಅವ್ರು ಹಾಕಿದ್ದಾರೆ ಬಿಟ್ಟಿದ್ದಾರೆ. ಈಗ ನಾನು ಬೆಳಿಗ್ಗೆ ಟಿ ವಿನಲ್ಲಿ ನೋಡ್ತಾ ಇದ್ದೆ, ಅವ್ರ ಆಫೀಸಲ್ಲಿ ಕೆಲಸ ಮಾಡುವಂಥ ಪರಿಶಿಷ್ಟ ಜಾತಿವರೆಗೂ ಇವರು ಅಲ್ಪಸಂಖ್ಯಾತರು ಹುಡುಗರು ಅದನ್ನ ಪೋಸ್ಟ್ ಮಾಡಿದ್ದಾರೆ ಅಂತೇಳಿ ಪಬ್ಲಿಕ್ ಟಿ ವಿನಲ್ಲಿ ನ್ಯೂಸ್ ಮಾಡ್ತಾಯಿದ್ರು. ಅವ್ರು ಮಾಡೇ ಇಲ್ಲ, ಇದಾಗೇ ಇಲ್ಲ ಅಂತಕ್ಕಂಥದ್ದು ವಿಚಾರ ಬರ್ತಾಯಿದೆ. ಯಾರೋ ಅವ್ರ ಮೊಬೈಲ್ ತಗೊಂಡು ಪೋಸ್ಟ್ ಮಾಡಿ ಅವ್ರು ಉರ್ದು ಬರುತ್ತಾ? ಸುರೇಶ್ ಸತೀಶ ಅವ್ರು ಉರ್ದು ಬರುತ್ತಾ? ನಮಗೂ ಉರ್ದು ಬರುತ್ತಾ? ಉರ್ದು ಪೋಸ್ಟ್ ಮಾಡಬೇಕಾದ್ರೆ ಉರ್ದು ಬರೋರು ಹಾಕಿರಬೇಕು. ಆ ಥರ ಆಗಿದೆ. ಹೊತ್ತು ತನಿಖೆ ಮೂಲಕ ಗೊತ್ತಾಗಬೇಕು ಹೊತ್ತು ಇದಕ್ಕೂ ಅವನಿಗೂ ಸಂಬಂಧ ಇದೆಯೋ ಇಲ್ವೋ ನಮಗಂತೂ ಗೊತ್ತಿಲ್ಲ. ಆದರೆ ಅಮಾಯಕರು ಅಂತ ಹೇಳ್ತಾರಲ್ಲ, ಯಾರು ಅಮಾಯಕರು ಸರ್ಟಿಫಿಕೇಟ್ ಕೊಡೋಕ್ಕೆ ಲಕ್ಷ್ಮಣ್ಗೆ ಏನಾರು ಅವಕಾಶ ಇದೆಯಾ? ಕಾನೂನಲ್ಲಿ ಏನಾದ್ರು ಲಕ್ಷ್ಮಣ್ಗೆ ಇವ್ರಂಥವ್ರು ಅಮಾಯಕರು ಅಂತ ಮಾಡೋಕ್ಕೆ ಏನಾರು ಅವಕಾಶ ಮಾಡಿಕೊಟ್ಟಿದ್ದಾರಾ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ? ಏನಾದರೂ ಇವರು ಐಡೆಂಟಿಫೈ ಮಾಡೋಕ್ಕೆ, ಇವರೇ ಗುರುತಿಸಿ ಇವರೇ ಆರೋಪಿಗಳು ಮಾಡೋದು, ಅಮಾಯಕರು ಯಾರು ಅಂತ ಗುರುತು ಮಾಡೋಕ್ಕೆ ಲಕ್ಷ್ಮಣ್ಗೆ ಏನಾರು ಅವಕಾಶ ಮಾಡಿಕೊಟ್ಟಿದ್ದಾರೆ? ಯಾರು ಅಮಾಯಕರು ಅಂತ ಗುರುತಿಸ್ತಾರೆ? ಪೊಲೀಸವ್ರು ಕ್ರಮ ತಗೋತಾರೆ ಬಿಡಿ. ನಿಮ್ಗೆ ಯಾಕದು? ಅವ್ರು ಹೇಳಿಲ್ವ ರಾಜಣ್ಣ ಅನ್ನೋರು? ಪೊಲೀಸವರೇ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಲಿಲ್ವಾ? ಹೋಮ್ ಮಿನಿಸ್ಟರ್ ಏನಂದ್ರು? ಪೊಲೀಸ್ ಕ್ರಮ ಸರಿ ಇದೆ ಅಂತ ಹೇಳಿದ್ರು. ಡಿ ಕೆ ಶಿವಕುಮಾರ್ ಹೇಳಿದ್ರು ಪೊಲೀಸ್ ಕ್ರಮ ಸರಿ ಇದೆ ಅಂತ ಹೇಳಿದ್ರು. ಪರಮೇಶ್ವರ್ ಹೋಮ್ ಮಿನಿಸ್ಟರ್, ಲಕ್ಷ್ಮಣನ ಅಲ್ಲ, ಪರಮೇಶ್ವರ್ ಹೋಮ್ ಮಿನಿಸ್ಟ್ರು, ಲಕ್ಷ್ಮಣವೇ ಮತ್ತು ರಾಜಣ್ಣ ಹೋಮ್ ಮಿನಿಸ್ಟ್ರು. ಇದು ಏನಾಗ್ತದೆ ರಾಜ್ಯದಲ್ಲಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಎಲ್ಲ ದಿನ ಜಾಸ್ತಿ ಆಗ್ತದೆ. ಏನಂದರೆ ಎಲ್ಲೋ ಒಂದು ಕಡೆ ಹೋಮ್ ಮಿನಿಸ್ಟ್ರು ತುಂಬ ವೀಕ್ ಆಗಿಬಿಟ್ಟಿದ್ದಾರೆ. ಆಮೇಲೆ ಹೋಮ್ ಮಿನಿಸ್ಟ್ರಿಗೂ ಅವ್ರು ಕೆಲಸ ಮಾಡೋಕ್ಕೆ ಬಿಡ್ತಾ ಇದ್ದಾರೆ ಗೊತ್ತಿಲ್ಲ ಮುಖ್ಯಮಂತ್ರಿಗಳು. ಯಾರನ್ನೂ ಓಲೈಕೆ ಮಾಡೋಕ್ಕೋಸ್ಕರ ಈ ರೀತಿಯಾದಂಥ ವಿಚಾರಗಳನ್ನ ಇಕ್ಕೊಂಡು ಅಲ್ರಿ, ಯಾರು ತಪ್ಪು ಮಾಡ್ತಾರೋ ಅವ್ರ ಮೇಲೆ ಕ್ರಮ ಪೊಲೀಸವ್ರು ತಗೋತಾರೆ. ನೀವು ಯಾಕೆ ಇಂಟರ್ಫೇರ್ ಆಗ್ತೀರಿ? ರಾಜಣ್ಣವರಾಗಲಿ ಲಕ್ಷ್ಮಣ ಆಗಲಿ ವಕ್ತಾರರು ಅಂದರೆ ನೀವೇನು ಕಾಂಗ್ರೆಸ್ ವಕ್ತಾರರು? ಏನು ಕಾನೂನು ಎಲ್ಲ ಸರ್ಕಾರ ವಕ್ತಾರ ನೀವು? ಸರ್, ಇನ್ನೊಂದು ವಿಚಾರ, ಈಗ ಪೊಲೀಸ್ ಸ್ಟೇಷನಲ್ಲಿ ಏನು ಅಶೋಕ್ ಅವರು ಭೇಟಿ ನೀಡಿದ್ದು, ಅಲ್ಲಿ ಒಬ್ರು ಯಾರೋ ರೌಡಿ ಶೀಟರ್ ಇದ್ರು ಅಂತ ಕೂಡ ಆರೋಪ ಮಾಡಿದ್ರು. ರೌಡಿ ಶೀಟ್ ಇದ್ದರೆ ಪೊಲೀಸವ್ರು ನೋಡ್ಕೊತಾರೆ ರೀ. ನಮ್ಮ ಕೆಲಸ ಅನ್ರಿ, ಬಿ ಜೆ ಪಿಯವ್ರ ಕೆಲಸನಾ? ಅಶೋಕ್ ಅವ್ರ ಕೆಲಸನದು? ಯಾರು ರೌಡಿ ಶೀಟ್ ಬಂದವ್ರೆ, ಯಾರು ಬಂದವ್ರಿಂದ ಅವ್ರು ಆರೋಪ ಮಾಡಿದ್ರೆ ಅವ್ರ ಮೇಲೆ ಹೋಗಿ ಕಂಪ್ಲೇಂಟ್ ಮಾಡಲಿ. ಅವ್ರದ್ದೇ ಹೋಮ್ ಮಿನಿಸ್ಟ್ರ್ ಇದ್ದಾರೆ, ಅವ್ರ ಹೇಳ್ಕಲ್ಲಿ. ಅದು ಬಿಟ್ರೆ ಸಾರ್ವಜನಿಕವಾಗಿ ಇದ್ದರು ಅಂತ ಹೇಳ್ತಾರಲ್ಲ, ಯಾರು ಅಂತಾರೆ ಹೇಳಿ? ಯಾರು ಅಲ್ಲಿ ರೌಡಿ ಶೀಟರ್ ಯಾರಿದ್ರು ಅಂತಾರೋ ಹೇಳ್ಬೇಕಲ್ಲ. ಸುಮ್ಮನೆ ಗಾಳಿ ಗುಂಡೂರಿಯೋ ಕೆಲಸ ಮಾಡ್ಬಿಟ್ಟು ಸುಮ್ಮನೆ ಹೇಳ್ಬಿಡೋದು ಏನೋ ಒಂದು. ನಿಮ್ಮ ಮೀಡಿಯಾದವ್ರು ನೋಡಿದ ತಕ್ಷಣ ಅವ್ರಿಗೊಂಥರ ಕುತೂಹಲ, ನೀವು ಅವ್ರಿಗೆ ಫ್ರೀಯಾಗಿ ಸಿಗ್ತೀರಿ, ಹಂಗಾಗಿ ಅವರು ಭಾಳ ಅವ್ರಿಗೆ ಅಲ್ಲ, ನಿಮ್ಮ ಮೋಸ್ಟ್ಲಿ ಆ ಥರ ಆಗ್ತಾಯಿದೆ ಅನಿಸ್ತದೆ. ಅವ್ರು ಕರೆದ ತಕ್ಷಣ ಹೊಟ್ಟೋಗ್ಬಿಡ್ತೀರಿ ನೀವು. ಅದರಿಂದ ನೀವು ಸ್ವಲ್ಪ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅವರೇ ಹುಡುಕ ಬಂದು ಈ ಥರದ್ದೆಲ್ಲ ಸ್ವಲ್ಪ ಗೌರವಯುತವಾಗಿ ಮಾತಾಡ್ತಾರೆ. ಸಾರ್ವಜನಿಕ ಜೀವನದಲ್ಲಿ ಬಂದಿದ್ರಾ ಅವ್ರು ಫ್ರೀ ಆಗವ್ರೆ. ಮೋಸ್ಟ್ಲಿ ಈಗ ನೀವಿರೋ ಜಾಗಕ್ಕೆ ಬಂದವ್ರೆ ಅವ್ನು ಭಾಳ ಫ್ರೀ ಆಗವ್ರೆ. ಅವ್ರು ಬಂದು ಈ ರೀತಿ ಹೇಳ್ತಾರೆ. ನಾವು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ಕಾನೂನು ಸುವ್ಯವಸ್ಥೆನ ನಮ್ಮ ಕೈಲಿಲ್ಲ. ಅವ್ರು ಯಾರು ನಿರ್ದೋಷಿಗಳಿರ್ತಾರೆ ಅಂಥವ್ರ ಮೇಲೆ ಕ್ರಮ ಆಗಬಾರ್ದು ನಾವು ಹೇಳ್ತೀವಿ. ನಮ್ಮ ಬಿ ಜೆ ಪಿನೂ ಸಹ ಇರ್ತದೆ. ಯಾರೋ ಸಾರ್ವಜನಿಕವಾಗಿ ಅಮಾಯಕ ರಸ್ತೆ ಹೋಗೋನ ಮೇಲೆ ಹಾಕ್ಬೇಡಿ. ಯಾರು ಕೃತ್ಯವನ್ನು ಮಾಡಿದರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು. ಪೊಲೀಸವ್ರಿಗೆ ಏಟ್ ಬಿದ್ದಿದೆ, ಅದು ಪೊಲೀಸವ್ರಿಗೆ ಶಕ್ತಿ ಏನಂತ ತೋರಿಸ್ಬೇಕು ಈ ಸಂದರ್ಭದಲ್ಲಿ.